ಏನು ದಿನಾಂಕ 11/9/2024ರಂದು ನಾಗಮಂಗಲ ನಗರದಲ್ಲಿ ಘಟನೆ ನಡೆಯಿತು. ಆ ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 24 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ. ಆ 24 ಪ್ರಕರಣಗಳಲ್ಲಿ ಇದುವರೆಗೂ ಒಟ್ಟು 55 ಜನ ಆರೋಪಿತರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅದಾದ ನಂತರದಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹಿತ ನಾವು ಮಾಡಿದ್ವಿ. ಗಣೇಶ ಪ್ರೊಸೆಷನ್ಗಳು ಸಹಿತ ಈ ನಡುವೆ ಇತ್ತು. ಅದರ ಜೊತೆಗೆ ನಿನ್ನೆ ದಿನ ನಾಗಮಂಗಲ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಹಿತ ಆಚರಣೆ ಮಾಡಿದರು. ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಇಲಾಖೆಯಿಂದ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಇದುವರೆಗೂ ಏನು ಈ ಒಂದು ಘಟನೆ ನಡೀತು, ಅದಾದ ನಂತರದಲ್ಲಿ ಜನ ಸ್ವಲ್ಪ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿದ್ರು. ನಗರದಲ್ಲಿ ಶಾಂತಿ ಕಾಪಾಡಲಿಕ್ಕೆ ನಾವು ನಿಷೇಧಾಜ್ಞೆಯನ್ನು ಸಹಿತ 3 ದಿನಗಳ ಕಾಲ ಜಾರಿ ಮಾಡಿದ್ವಿ. ಅದಾದ ನಂತರ 14ನೇ ತಾರೀಕು ರಾತ್ರಿಯಿಂದನೇ ನಾವು ನಿಷೇಧಾಜ್ಞೆಯನ್ನು ತೆರವುಗೊಳಿಸಿದ್ದೀವಿ. ಜನ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ. ನಿಧಾನವಾಗಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ತಮ್ಮ ದೈನಂದಿನ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಕೆಲವರು ಈ ಒಂದು ಘಟನೆಯಲ್ಲಿ ನಮ್ಮನ್ನೇನಾದರೂ ಅರೆಸ್ಟ್ ಮಾಡ್ತಾರೆ ಅಂಥೇಳಿ ಸಾಕಷ್ಟು ಜನ ಊರನ್ನು ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಕೆಲವರು ಮಾಹಿತಿಯನ್ನು ಕೊಟ್ಟರು. ನಾನು ಈಗಾಗಲೇ ಹಿಂದೆನೂ ಸಹಿತ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಾವು ಯಾವುದೇ ಒಂದು ಅಮಾಯಕರಿಗೆ ಏನೂ ತೊಂದರೆ ಕೊಡೋದಿಲ್ಲ. ಯಾರು ಈ ಪ್ರಕರಣದಲ್ಲಿ ನಿಜವಾಗಲೂ ಭಾಗಿಯಾಗಿದ್ದಾರೆ, ಯಾರು ಪ್ರಕರಣದಲ್ಲಿ ಮಹತ್ತರ ಒಂದು ಪಾತ್ರ ವಹಿಸಿದ್ದಾರೆ, ಬೆಂಕಿ ಹಚ್ಚುವುದಿರ್ಬೋದು, ಪೆಟ್ರೋಲ್ ಕದಿದು ತಂದು ಪೆಟ್ರೋಲ್ ಹಾಕೋದಿರ್ಬೋದು, ಗ್ಲಾಸ್ ಹೊಡೆದಿರ್ಬೋದು, ಅಥವಾ ಪೊಲೀಸರ ಮೇಲೇ ಕಲ್ಲು ಎಸೆದಿರ್ಬೋದು, ಈ ಥರ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂಥವ್ರ ಮೇಲೆ ಮಾತ್ರ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದೇವೆ. ಅದೇ ರೀತಿ ಅಂಥವರನ್ನು ನಾವು ಗುರುತಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ತಂಡಗಳು ತಮ್ಮದೇ ಆದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ವ್ಯೂವಿಂಗ್ ಟೀಮ್ ಅಂತೇಳಿ ಸಹಿತ ಮಾಡಿದ್ದೀವಿ. ಸಾಕಷ್ಟು ಮಾಧ್ಯಮಗಳಲ್ಲಿ ಏನು ವಿಡಿಯೋಗಳು ಬಂತು, ಅದ್ರ ಜೊತೆಗೆ ಇನ್ನೂ ನಮ್ಮದೇ ಆದ ಒಂದು ಮೂಲಗಳಿಂದ ಕೆಲವೊಂದು ವಿಡಿಯೋಗಳನ್ನು ಕಲೆಕ್ಟ್ ಮಾಡಿದ್ದೀವಿ. CCTV ಏನು ಶಹರದಲ್ಲಿ CCTV ಸಿತ್ತು ಅದನ್ನು ಸಹಿತ ಕಲೆಕ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮದೇ ಆದ ಒಂದು ಬಾತ್ಮೀದಾರರಿಂದ ಸಾಕಷ್ಟು ಆರೋಪಿತರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಈಗಾಗಲೇ 100ಕ್ಕೂ ಹೆಚ್ಚು, ಇನ್ನೂ ಹೆಚ್ಚು ಅಂದರೆ 55 ಜನ ಈಗಾಗಲೇ ದಸ್ತಗಿರಿಯಾದ ಆರೋಪಿತರನ್ನು ಹೊರತುಪಡಿಸಿ 100ಕ್ಕೂ ಹೆಚ್ಚು ಜನರನ್ನು ನಾವು ಈಗಾಗಲೇ ಇನ್ನೂ ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಮೇಲೆ ಸಹಿತ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈಗಾಗಲೇ ನಾಗಮಂಗಲ ಪಟ್ಟಣ ಶಾಂತವಾಗಿದೆ. ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಮುಂದುವರೆದಿರುವುದಿಲ್ಲ. ಜನ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ. ತಮ್ಮ ವಹಿವಾಟುಗಳು ಪ್ರಾರಂಭ ಆಗ್ತಾ ಇದೆ. ಯಾರು ಅಮಾಯಕರಿದ್ದಾರೆ ಅಥವಾ ಯಾರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿಲ್ಲ ಅವ್ರಿಗೆ ಯಾರಿಗೂ ಏನು ಹೆದರಿಕೆ ಇಲ್ಲ. ನಮ್ಮ ಇಲಾಖೆಯಿಂದ ಅವ್ರಿಗೆ ಏನು ಮಾಡೋದಿಲ್ಲ. ಅವರು ಪಟ್ಟಣಕ್ಕೆ ಬರ್ಬೋದು ಅಥವಾ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ಬೋದು ಅಂತೇಳಿ ನಾನೊಂದು ಅವರಲ್ಲಿ ಕೇಳ್ಕೊತೀನಿ. ಅದರ ಜೊತೆಗೆ ನಾವು ಈಗಾಗಲೇ ಈ ಒಂದು ಘಟನೆಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ಸಹಿತ ನಿಗಾ ವಹಿಸಿದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ನಾಗಮಂಗಲ ಶಹರಕ್ಕೆ ಸಂಬಂಧಪಡದೇ ಇರುವ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಹಿತ ನಾವು ನಿಗಾ ವಹಿಸ್ತಾ ಇದ್ದೀವಿ. ಅವ್ರ ಮೇಲೆ ಸಹಿತ ನಾವು ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮದೇ ಆದ ಒಂದು ತಂಡವನ್ನು, ಜಾಲತಾಣಗಳ ನಿಗಾ ಒಂದು ತಂಡವನ್ನು ಸಹಿತ ಚುರುಕು ಮಾಡಿದ್ದೀವಿ. ಯಾರು ಏನು ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅದನ್ನು ಎಲ್ಲದಕ್ಕೂ ನಾಗಮಂಗಲದಲ್ಲಿ ಈ ಥರ ಆಗಿದೆ ಅಂತೇಳಿ ಕೆಲವೊಂದು ಮಾಡ್ತಾ ಇರೋದು ಸಹಿತ ಕಂಡು ಬಂದಿದೆ. ಅಂಥವ್ರ ಮೇಲೆ ಸಹಿತ ನಾವು ನಮ್ಮ ಕಣ್ಣನ್ನು ಇಟ್ಟಿದ್ದೀವಿ. ಅದಕ್ಕೆ ಸೂಕ್ತ ಕ್ರಮವನ್ನು ಸಹಿತ ನಾವು ಜರುಗಿಸ್ತೀವಿ. ಒಟ್ಟಾರೆಯಾಗಿ ಈ ಒಂದು ಪಟ್ಟಣದಲ್ಲಿ ಏನೋ ಒಂದು ಘಟನೆ ಆಯಿತು, ಆ ಘಟನೆ ಆದ ನಂತರದಲ್ಲಿ ಸಾಕಷ್ಟು ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರ್ದು. ಈ ಪಟ್ಟಣದಲ್ಲಿ ಶಾಂತಿ ನೆಲೆಸಬೇಕಂತೇಳಿ ನಮ್ಮ
ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಮಾಧ್ಯಮದವರಲ್ಲಿ ಇರ್ಬೋದು ಅಥವಾ ಮಾಧ್ಯಮದ ಮೂಲಕ ಮತ್ತು ಜನರಿಗೆ ಈ ಒಂದು ವಿಷಯವನ್ನು ತಿಳಿಸುವ ಮೂಲಕ ನಮ್ಮ ಮತ್ತೆ ಈ ಒಂದು ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಜನ ಶಾಂತಿ ಸುವ್ಯವಸ್ಥೆಯಿಂದ ಮತ್ತು ಸಹಬಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಆಗುವ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಮಾಡಿಕೊಳ್ತೇವೆ ಅಂಥೇಳಿ ನಾನು ತಮ್ಮೆಲ್ಲರ ಮೂಲಕ ತಿಳಿಪಡಿಸ್ತೇನೆ. 24 FIRದಲ್ಲಿ ಪ್ರಮುಖ ಮೊದಲ ಏನು ಕೇಸ್ ಮಾಡಿದ್ವಿ, ಸುಮೋಟೋ ಕೇಸ್ ಮಾಡಿದ್ವಿ. ಆ ಒಂದು ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಏನು ಕೆಲಸ ಮಾಡ್ತಾಯಿದ್ರು ಅದರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಮತ್ತು ಅಕ್ರಮವಾಗಿ ಗುಂಪುಗಾರಿಕೆ ಮಾಡಿಕೊಂಡು ಅಂಗಡಿ ಮುಗ್ಗಟ್ಟುಗಳನ್ನು ಸುಡುವುದಿರ್ಬೋದು, ಬೈಕ್ಗಳಿಗೆ ಬೆಂಕಿ ಹಚ್ಚೋದಿರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆ ತೊಂದರೆ ಮಾಡುವುದಿರ್ಬೋದು, ಈ ಒಂದು ಕಲಂಗಳನ್ನು ಅಳವಡಿಸಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಅದೇ ಪ್ರಕರಣದಲ್ಲಿ ನಾವು ಎಲ್ಲ 55 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ಅದಾದ ನಂತರದಲ್ಲಿ ಏನೋ ಅಂಗಡಿ ಮುಗ್ಗಟ್ಟುಗಳಿಗೆ ಬೆಂಕಿಗೆ ಹಾನಿಯಾಗಿತ್ತು, ಕೆಲವೊಂದು ಕಡೆ ಬೈಕ್ಗಳಿಗೆ ಹಾನಿಯಾಗಿತ್ತು, ಅವರೆಲ್ಲ ಒಬ್ಬೊಬ್ಬರಾಗಿ ನಂತರದ ದಿನಗಳಲ್ಲಿ ಬಂದು ತಮ್ಮ ದೂರನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಒಟ್ಟು ಏನು ಪ್ರಕರಣ ಆಗಿದೆ, 2 ಕಡೆಗಳಿಂದ ಸಾಕಷ್ಟು ಜನ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಆ ಎಲ್ಲ ಪ್ರಕರಣಗಳ ಹಿಂದೆ ಯಾರಿದ್ದಾರೆ, ಆ ಅಂಗಡಿಗಳ ಸುತ್ತಮುತ್ತಲಿನ CCTVಗಳನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ವರದಿಯಾದ ಏನು ವಿಡಿಯೋ ತುಣುಕುಗಳನ್ನು ಸಹಿತ ಪರಿಶೀಲನೆ ಮಾಡಿ ಆ ಎಲ್ಲ ಪ್ರಕರಣಗಳಲ್ಲಿ ಯಾರ್ಯಾರಿದ್ದಾರೆ ಅಂಥವ್ರನ್ನ ಮಾತ್ರ ನಾವು ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈ ಏನು ನಮ್ಮ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಒಟ್ಟು 55 ಜನ ಆರೋಪಿತರನ್ನು ನಾವು ಬಂಧಿಸಿದ್ವಿ. ಅದರಲ್ಲಿ 2 ಆರೋಪಿತರು, ಒಬ್ಬನು ಯೂಸುಫ್ ಅಂತೇಳಿ ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ. ಈತರ ಸ್ವಂತ ಸ್ಥಳ ಕೋಲಿಕೆರೆ ಗ್ರಾಮ, ಅಲ್ಲಂಗೂರು ಪಂಚಾಯತಿ, ಮಲಪ್ಪುರಂ ಡಿಸ್ಟಿಕ್, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ ಇವನು 45 ವರ್ಷ. ಈತ ಸಹಿತ ಈಗ ನಾಗಮಂಗಲ ಟೌನ್ದಲ್ಲಿ ವಾಸಿಯಾದವರು. ಇವ್ರದ್ದು ಗ್ರಾಮ ಇರೋದು ಏರ್ನಾಡ್ ಅಂತೇಳಿ, ಚೆಲ್ಲೇಂದ್ರ ಪೋಸ್ಟ, ಮಲಪ್ಪುರಂ ಡಿಸ್ಟಿಕ್. ಈ ಇಬ್ಬರು MHY ಅಂತೇಳಿ ಒಂದು ಪ್ರೊವಿಷನಲ್ ಸ್ಟೋರ್ ಇದೆ ನಾಗಮಂಗಲ ನಗರದಲ್ಲಿ. ಆ ಒಂದು ಪ್ರೊವಿಷನಲ್ ಸ್ಟೋರ್ ಇಟ್ಟುಕೊಂಡು ಇವರು ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಐಟಮ್ಗೆ ಬೇಕಾಗುವ ಒಂದು ವಸ್ತುಗಳನ್ನು ತಯಾರು ಮಾಡುವ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಇವರು ಕಳೆದ 18 ವರ್ಷದಿಂದ ಅಲ್ಲಿ ಆ ಒಂದು ಕೆಲಸ ಮಾಡಿಕೊಂಡು ಇವರು ವಾಸವಾಗಿದ್ದಾರೆ. ಇವರು ಇತ್ತೀಚೆಗೆ ಬಂದವರಲ್ಲ, ಸಾಕಷ್ಟು ವರ್ಷಗಳ ಹಿಂದೆನೇ ಬಂದವರು. ಇವರು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು ಸಹಿತ